ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಶುಕ್ರವಾರ ಆಗಿರುತ್ತೆ. ಸೊ ಶುಕ್ರವಾರದ ವ್ಲಾಗ್ ಇದಾಗಿರುತ್ತೆ. ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಆಯಿತು, ಪೂಜೆ ಆಯಿತು, ನಾನು ಕೂಡ ರೆಡಿ ಆದೆ. ಸೊ ಇವಾಗ ಟಿಫನ್ ಮಾಡಬೇಕು. ಟಿಫನ್ ಮಾಡಿ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಸೊ ಇವತ್ತೊಂದು ಏನೋ ಒಂದು ರೆಸಿಪಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡುವ ಹೇಗೆ ಬರುತ್ತೆ ಏನು ಎತ್ತ ಅಂತ. ಅದಕ್ಕೋಸ್ಕರ ಅಕ್ಕಿ ಎಲ್ಲ ನೆನೆಸಿ ಇಟ್ಟಿದ್ದೀನಿ. ಸೊ ಏನು ಅಂತ ಮುಂದೆ ತೋರಿಸ್ತೀನಿ. ಸೊ ಬನ್ನಿ ನೋಡುವ. ಆ್ಯಂಡ್ ಯಾರೆಲ್ಲ ಮೊದಲನೇ ಸರಿ ನನ್ನ ವ್ಲಾಗ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಕೇಳ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಅಕ್ಕಿ ನೆನೆಸಿದ್ದೀನಿ. ಸೊ ನೋಡಿ ಈಗ. ಸೊ ಇಲ್ಲಿದೆ, ಇನ್ನೂ ವಾಶ್ ಮಾಡಬೇಕು, ಚೆನ್ನಾಗಿ ವಾಶ್ ಮಾಡಬೇಕು. ಸೊ ಟೈಮ್ ಆಗ್ತಿದೆ 7:30, ಇನ್ನೂ ಟಿಫನ್ ಆಗಲಿಲ್ಲ. ಸೊ ನೋಡಿ ಪೂಜೆನೂ ಆಗಿದೆ, ಪೂಜೆ ಡನ್. ಸೊ ನನ್ನ ಮಗಳಿನ್ನೂ ಮಲಗಿದ್ದಾಳೆ ಇಲ್ಲೇ. ಒಳ್ಳೆದೊಳು ಅಷ್ಟೊತ್ತಿಗೆ ನಾನು ಟಿಫನ್ ಮಾಡಬೇಕು. ಸೊ ಟಿ ವಿ ಹಾಕಿದ್ದೀನಿ ಹೊರಗಡೆ. ನೋಡಿ ಈ ಥರ ಇದೆ. ಹೇಗಿದೆ ರಂಗೋಲಿ ಕಮೆಂಟ್ಸ್ ಮಾಡಿ. ಸೊ ಬನ್ನಿ ಟಿಫನ್ ಮಾಡುವ. ದೋಸೆ ಇಟ್ಟಿದೆ, ಪಡ್ಡು ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡುವ. ಇದಲ್ಲ ರೆಸಿಪಿ, ಮತ್ತೆ ತೋರಿಸ್ತೀನಿ ಏನು ಅಂತ. ಈರುಳ್ಳಿ ಎಷ್ಟು ಹೊಟ್ಟೆ ಉರಿಸುತ್ತೆ ಅಂದರೆ ಕಣ್ಣಂಗಿರೇ ಬರ್ತಿದೆ. ಆದರೂ ಏನು ಮಾಡೋದು, ಮಾಡಲೇಬೇಕಲ್ವಾ. ಬಂತು. ಸೊ ಈಗ ಒಂದು ಬ್ಯಾಕ್ಗ್ರೌಂಡ್ ಸೌಂಡ್ ಬರುತ್ತೆ ನೋಡಿ, ಕೇಳಿಸ್ಕೊಳ್ಳಿ ಹಾಗೆ. ಸೊ ನಾನಿಲ್ಲಿ ಕಟ್ ಮಾಡ್ತಿರೋದು ಈರುಳ್ಳಿ. ಸೊ ನಮ್ಮನೇಲಿರೋ ನಮ್ಮ ಸಿಂಬಾ ನಾನೇನೋ ಬೇರೆ ಕಟ್ ಮಾಡ್ತಿದ್ದೀನಿ ತರಕಾರಿ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ನೋಡಿ ಈಗ. ನೋಡಿ ನಮ್ಮ ಮೇಡಮ್ ರೆಡಿ ಸ್ಕೂಲಿಗೆ. ಇದು ಯಾಕೋ ಸರಿ ಬರಲಿಲ್ಲ, ಇರಲಿ ಟೈಮ್ ಆಗಿದೆ ಈಗ. ಸೊ ಟರ್ನ್ ಹಿಂದೆ ಹಿಂದೆ ನೋಡಿ ಈ ಥರ ಹೂವು ಮುಡಿಸಿದ್ದೀನಿ. ನೋಡಿ ಗಾಯ್ಸ್, ನಮ್ಮ ಹುಡುಗಿ ಬಂದ್ಲು. ಹಾಯ್ ಮಾಡೋರ್ಷ್, ಹಾಯ್ ಮಾಡೋರ್ಷ್. ನೋಡಿ ಫ್ರೆಂಡ್ಸ್, 10:30 ಗುಡ್ ಮಾರ್ನಿಂಗ್ ಹೇಳ್ತವ್ರೆ ಮೇಡಮ್ ಅವರು. ರೆಸಿಪಿ ಅಂತ ಹೇಳಿದ್ದು, ರೆಸಿಪಿ ಅಂತ ಏನಲ್ಲ, ಕಜ್ಜಾಯ ಮಾಡೋಣ ಅಂತ ಅಂದ್ಕೊಂಡೆ. ಯಾವಾಗಲೂ ಏನು ಒಬ್ರ ಹತ್ರ ಕೇಳೋದು ಮಾಡಿಕೊಡಿ ಅಂತ. ಸೊ ನಾವೇ ಕಲಿತ್ರೆ ನಮಗೆ ಈಸಿ ಆಗುತ್ತೆ ಅಲ್ವಾ ಅಂತ. ಸೊ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವತ್ತೂ ಟ್ರೈ ಮಾಡಿಲ್ಲ, ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡೋಣ. ಹೇಗೆ ಬರುತ್ತೆ ಅಂತ ನೋಡಬೇಕು. ಸೊ ತೋರಿಸ್ತೀನಿ ನಿಮಗೂ. ಸೊ ಈಗ ಅಕ್ಕಿ ನೆನೆಸಿದ್ನಲ್ವ, ಈಗ ಬಟ್ಟೆ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ತ್ಯಾಮ ಎಲ್ಲ ಹೋಗೋ ಥರ ಸೊ ಮಾಡ್ತಿದ್ದೀನಿ. ಆ್ಯಂಡ್ ಇದು ಯೂಟ್ಯೂಬ್ನ ನೋಡ್ಕೊಂಡು ಮಾಡ್ತಿರೋದು. ಸೊ ಹೇಗೆ ಬರುತ್ತೆ ಏನೋ ನನಗಂತೂ ಗೊತ್ತಿಲ್ಲ. ಸೊ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೋಡುವ ಬನ್ನಿ. ಸೊ ನೋಡಿ ತೊಳೆದು ಇಕ್ಕೊಂಡಿದ್ನಲ್ವ, ಇದನ್ನು ಈಗ ಏನೂ ಸಿಕ್ಕಲಿಲ್ಲ, ಹಾಗಾಗಿ ಚೆನ್ನಾಗಿ ಒಗ್ದಿರೋ ಬಟ್ಟೆ ಮೇಲೆ ಹಾಕ್ತಿದ್ದೀನಿ. ನೋಡಿ ಒಣಗಿ ಹಾಕಿದ್ದೀನಿ. ಇದು ಏನಿದು ಎಳ್ಳನ್ನ ಹುರ್ಕೊತಿದ್ದೀನಿ. ಲೈಟಾಗಿ ಬಿಸಿ ಮಾಡಿದ್ರೆ ಸಾಕನ್ಸುತ್ತೆ. ಇದು ರೆಡಿ ಆಗಿದೆ. ಸೊ ಮಿಕ್ಸಿಗೆ ಹಾಕ್ಕೋತೀನಿ. ಓ ನೋಡಿ ಇದು ರೆಡಿ ಆಗಿದೆ. ಸೊ ಇಲ್ಲಿ ಪಾಕ ರೆಡಿ ಆಗ್ತಿದೆ. ಸೊ ಅಲ್ಲದಿದೆ. ನೀರು ಚೆಕ್ ಮಾಡೋಕ್ಕೆ ಸೊ ನೋಡಿ
ಸುಟ್ಕೊಳ್ಳೋದೇ ಆಯಿತು ಗೈಸ್. ಅಪ್ಪ ಸೊ ತೋರಿಸ್ತೀನಿ ನೋಡಿ, ಅದು ಕರೆಕ್ಟಾಗಿ ಮಾಡಿದ್ದೀನೋ ಇಲ್ಲ ಕರೆಕ್ಟಾಗಿ ಆಗಿದೆಯೋ ಇಲ್ಲ ಇನ್ನೂ ಆಗಬೇಕೋ ನನಗಂತೂ ಗೊತ್ತಿಲ್ಲ. ಸೊ ತೋರಿಸ್ತೀನಿ ನೋಡಿ, ಈ ಥರ ಆಗಿದೆ. ಇದಿಷ್ಟೇನಾ ಅಥವಾ ಇನ್ನೂ ಹಾಕ್ಬೇಕಾ ನನಗಂತೂ ಗೊತ್ತಿಲ್ಲ. ಇನ್ನೂ ತೆಳ್ಳಗಿದೆ ಅನ್ನಿಸ್ತಿದೆ. ಸೊ ಇನ್ನು ಸ್ವಲ್ಪ ಇದೆ ಹಾಕಿ ನೋಡಿ. ಇದು ಮಾಡಿದ್ದೀನಿ. ಈ ಥರನೇನಾ ಇಲ್ಲ ಬೇರೆ ಥರನಾ ನನಗೆ ಗೊತ್ತಿಲ್ಲ. ಸೊ ಬಿಸಿ ಆರಿದ್ಮೇಲೆ ಎಣ್ಣೆ ಒಳಗೆ ಬಿಟ್ಟಾಗ ಅದು ಬಿಟ್ಕೊಳ್ದೆ ಇದ್ದರೆ ಆವಾಗ ಚೆನ್ನಾಗಿ ಮಾಡಿದ್ದೀನಿ ಅಂತ. ಹೋಗೋಣ. ನಮ್ಮ ಹುಡುಗಿ ಎಲ್ಲೂ ಕರ್ಕೊಂಡು ಹೋಗ್ತಾಳೆ ಗಾಯ್ಸ್ ಅಲ್ಲ ಫ್ರೆಂಡ್ಸ್. ನಮ್ಮ ಆಂಟಿನೂ ಬರ್ತವ್ರೆ. ಹಾಯ್ ಹಾಯ್. ನಾನು ಎಲ್ಲಿಗೆ ಅಂದರೆ ಆಂಟಿನ ಶಾಪಿಂಗ್ ಕರ್ಕೊಂಡು ಬರೋವಾಗ ಹಂಗೆ ನಾನು ಬ್ಯಾಂಕ್ ಬುಕ್ ಎತ್ಕೊಂಡು ಬಂದುಬಿಡೋಣ ಅಂತ ಪ್ಲ್ಯಾನಿಂಗಲ್ಲಿ ಹೋಗ್ತಾಯಿದ್ದೀನಿ. ಆಂಟಿ ಶಾಕು, ಇದೇನು ಹೇಳು, ಒಂದು ಕೆಲಸ ಹೇಳಿ 2 ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾಳೆ ನನ್ನ. ನೋಡಿ ನಾವೆಲ್ಗೋ ಹೋಗ್ತಾಯಿದ್ವಿ. ಎಲ್ಗರ್ಷಿ ಆಂಟಿ ಶಾಪಿಂಗ್ ಮಾಡೋಕ್ಕೆ ಶಾಪಿಂಗ್ ಮಾಲ್ ನೋಡೋಣ ಏನೇನು. ನಮ್ಮ ಪುಟಾಣಿನ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಜಸ್ಟ್ ವಿ ಫೀಲ್ ಲಿಟಲ್ ಬಿಟ್, ಬಟ್ ನೆಕ್ಸ್ಟ್ ಟೈಮ್ ಅವಳನ್ನ ಒಳ್ಳೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಮ್ಮ ಆಂಟಿನೇ ತಾಕೊಂಡು ಹೋಗ್ತಾ ಇದ್ದೀನಿ. ಕೂಡ ಅಲ್ಲ, ಏನಂತಾರೆ ಅದು, ಏನಂತಾರೆ ಇದನ್ನ ಆಂಟಿ ನೀವು ಇದನ್ನೇನಂತಾರೆ ಕಮೆಂಟ್ ಮಾಡಿ. ಇದನ್ನು ತಗೊಳಕ್ಕೆ ನಮ್ಮ ಆಂಟಿ ಅರ್ಧ ಊರು ತಿರುಗಿಸೋರೆ ಗೈಸ್. ಕರೆಕ್ಟಾಗಿ ಹೋಗಿದ್ದೀವಿ ಶಾಪಲ್ಲಿಗೆ, 5 ನಿಮಿಷದಲ್ಲಿ ಸೆಲೆಕ್ಷನ್ ಆಗೋಯ್ತು, ಬಿಲ್ಲಿಂಗ್ ಆಗೋಯ್ತು, ಬಂದ್ಬಿಡೋದು. ಹೊಟ್ಟೆ ಹಸು ಆಗ್ತೈತೆ. ಒಂದು ರೌಂಡ್ ಹೋಗಿ ಬಂದಿದ್ವಿ. ಮನೇಲಿದ್ರೆ ಹಸುವೆ ಆಗಲ್ಲ. ಆದರೆ ಇನ್ಮೇಲೆ ಆಂಟಿಗೆ ಹೊಟ್ಟೆ ಹಸು ಬರ್ಬೇಕಾದ್ರೆ ಒಂದು ರೌಂಡ್ ರೌಂಡು ಎಂತ ಕಾಲೇಜ್ ಸ್ಟಾರ್ಟ್ ಆಗೋವರೆಗೂ ನೀನು. ಆಮೇಲೆ ಹರ್ಷಿ ಕಾಲೇಜ್ಗೆ ಹೋಯ್ತಾಳೆ. ಆದ್ರೂ ಆಂಟಿಗೆ ತಲೆ ತಿನ್ನಕ್ಕೆ ಇನ್ನೊಂದು ವರ್ಷಕ್ಕೆ ಬರ್ತಾಳೆ ನನ್ನ ಮನೆ ಕಡೆ. ಇಲ್ಲ ಆಂಟಿ ಡೈಲಿ ಬಂದ್ಬಿಟ್ಟು ಆಂಟಿ ತಲೆ ತಿಂತೀನಿ. ಅದು ಪಕ್ಕ ಆಂಟಿ ನನ್ನ ಸ್ಟೈಲ್ ಕಲ್ತ್ಕೊಂಡವ್ರೆ ಹಿಂಗೆ. ಹಂಗೆ ಮಾಡೋದು. ಬಂದ್ಬಿಟ್ಟಮ್ಮ ಒಬ್ಳೇನೆ. ಸಂಜೆ ಪೂಜೆ ಆಯಿತು. ಈಗ ಅಡುಗೆ ಮಾಡಬೇಕು. ಅಡುಗೆ ಮಾಡಿಬಿಟ್ಟು ಆಮೇಲೆ ಕಜ್ಜಾಯನ ಸುಡುವ ಅಂತ ಅಂದ್ಕೊಂಡಿದ್ದೀನಿ. ಸುಡುವ ನೋಡೋಣ. ಏನೋ ಮಾಡೋಕ್ಕೋಗಿ ಏನೋ ಆಯಿತು. ಸೊ ಯಾಕಂತ ಗೊತ್ತಿಲ್ಲ, ಹಿಂಗೇನೋ ಏನಂತ ಗೊತ್ತಿಲ್ಲ, ಒಂಥರ ಗಟ್ಟಿ ಅನ್ನೋ ಥರ ಫೀಲ್ ಆಗ್ತಿದೆ. ಏನಾಯಿತು ಅಂತಲೇ ಅರ್ಥ ಆಗ್ತಿಲ್ಲ. ಸೊ ನೋಡೋಣ, ಎಣ್ಣೆ ಒಳಗಡೆ ಹಾಕ್ತೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ತೋರಿಸ್ತೀನಿ. ನೋಡಿ ಈ ಥರನೇನಾ ಅಂತ ಗೊತ್ತಿಲ್ಲ ಗೈಸ್. ಒಂದು ರೇಂಜಿಗೆ ಬರ್ತಿದೆ ಅನಿಸ್ತಿದೆ. ನೋಡೋಣ. ಸುಮ್ಮನೆ ಹೋಗು, ದೂರ ಹೋಗು ನೀನು. ಎಣ್ಣೆ ನೋಡಿ ಗೈಸ್, ಈ ಥರ ಬಂದಿದೆ. ನೋಡೋದಕ್ಕೇನೋ ಚೆನ್ನಾಗಿದೆ ಅನ್ನಿಸ್ತಿದೆ. ಸೊ ತಿಂದ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ.